ಮಾರ್ಚ್ 7ನೇ ತಾರೀಕು. ಬೇಗ ಒಂದು ತಿಂಡಿ ತೊಗೊಂಡ್ಬಿಟ್ಟಿದ್ದೀನಿ. ಟೈಮೇ ಇಲ್ಲ, ಹೆಂಗೆ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ. ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೆ. ಇಲ್ಲಿ ಟೇಬಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕಸ ಬಿದ್ದಿದೆ, ಗುಡಿಸ್ಬೇಕು. ಸ್ವಲ್ಪ ಅಲ್ಲಿ ಕಿಟಕಿ ಹತ್ರ ಎಲ್ಲ ಕ್ಲೀನ್ ಮಾಡಿದೆ. ಇದರಲ್ಲಿ ಏನೇನೋ ಇತ್ತಪ್ಪ, ಹಾಳು ಮುಳುಗಳು ಎಲ್ಲ ಕ್ಲೀನ್ ಮಾಡಿದೆ. ಧೂಳೆಲ್ಲ ಏನಾದ್ರು ಇಟ್ಕೋಬೋದು ಅದರಲ್ಲಿ. ವಿಡಿಯೋ ಮಾಡಬೇಕು, ಹೆಲ್ತ್ ರಿಲೇಟೆಡ್ ವಿಡಿಯೋ ಮಾಡಬೇಕು. ಟೈಮ್ ಇಲ್ಲ. ಅಡುಗೆ ಮಾಡ್ಕೊಳ್ಳೋದಾ ಅಥವಾ ಇದು ಮಾಡೋದಾ ಒಂದು ಗೊತ್ತಾಗಲ್ಲ. ಆಲ್ರೆಡಿ 10 ಗಂಟೆ 10:30 ಆಗ್ತಾಯಿದೆ. ಅದಕ್ಕೆ ತಿಂಡಿ ತೊಗೊಂಡ್ಬಿಟ್ಟೆ. ಈಟೆ ಪಾತ್ರೆ ತೊಳೆದಿದ್ದೆ. ಇದು ಒಂದು ಸ್ವಲ್ಪ ಅದು ಇದು ಬಿದ್ದಿದೆ. ಇವಾಗ ಏನೇನೋ ಹಾಳು ಮುಳು ಇಲ್ಲಿ ಇಟ್ಟಿದ್ದೆ, ಅದೇ ಬಿದ್ದಿದೆ. ಪಾತ್ರೆ ಎಲ್ಲ ತೊಳೆದು ಆಗಿದೆ ನೈಟು. ಏನು ಜನ ಇದು ಇದಕ್ಕೆ ಏನದು ನೀರು ದೋಸೆಗೆ ಏನು ಕೊಟ್ಟೇ ಇಲ್ಲ. ಇದು ಸಜ್ಜಿಗೆ ಬಜ್ಜಿಲಿದೆ ಇಲ್ಲಿ, ಬಟ್ ನೀರು ದೋಸೆಗೆ ಏನು ನೆಂಚ್ಕೊಳಕ್ಕೆ ಏನು ಕೊಟ್ಟೇ ಇಲ್ಲ. ಬರೀ ಇದು ಇಡ್ಲಿಗೆ ಸಾಂಬಾರು ಚಟ್ನಿ ಇದೆ, ಉದ್ದಿನ ವಡೆ ಇದೆ, ಸಾಂಬಾರು ನೋಡಿ ಇಷ್ಟೇ ಇರೋದು. ನೀರು ದೋಸೆಗೆ ಏನೂ ಕೊಟ್ಟಿಲ್ಲ. ತೊಗೊಂಬಂದು ಒಂದು ಉಪ್ಪಿಟ್ಟು ಇರುತ್ತೆ, ಉಪ್ಪಿಟ್ಟು ಅವಲಕ್ಕಿ ಮಿಕ್ಸು. ಸ್ನೇಹಿತರೆ, ಒಂದು ಕರ್ಟನ್ ಆರ್ಡರ್ ಮಾಡಿದ್ದೀನಿ. ಬರ್ತಾ ಏನು 1-2 ನಿಮಿಷದಲ್ಲಿ ಬರುತ್ತೆ. ಇನ್ಸ್ಟಾಮಾರ್ಟಿಂದ ವಿಡಿಯೋ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ಗೆ. ಸೊ ಆ್ಯಕ್ಚುಲಿ ನಂದು ಬೇರೆ ಪ್ಲ್ಯಾನ್ ಇತ್ತು. ಇವಾಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿದೆ. ಇಲ್ಲೇ ಇನ್ಸ್ಟಾಮಾರ್ಟಿಂದನೇ ಆರ್ಡರ್ ಮಾಡ್ತೀನಿ. ಮೀಶೋಯಿಂದ ಮಾಡೋಣ ಅಂದ್ಕೊಂಡೆ, ಲೇಟ್ ಆಗುತ್ತೆ ಅಂತ ಈಗಲೇ ಮಾಡ್ತೀನಿ. ಸೊ ಲೈಟ್ ಎಲ್ಲ ಆಲ್ರೆಡಿ ಇದೆ. ನಾನು ವಿನೋ ಬರ್ಡೇಗೆ ತುಂಬ ಹಿಂದೆ ತೊಗೊಂಡಿದ್ದು ಲೈಟಿಂಗ್ಸ್ ಎಲ್ಲ ಇದೆ, LED ಲೈಟು. ಬಟ್ ಇವಾಗ ಬಾರಿ ಕರ್ಟನ್ ಒಂದಿರಲಿಲ್ಲ, ಸೊ ತೊಗೋಬೇಕು. ನಾನು ಇನ್ನೇನು ಬರ್ಬೋದು 1 ನಿಮಿಷದಲ್ಲಿ. ಈಗ ಹೋಗಿ ಕೆಳಗಡೆ ಇಸ್ಕೊಂಡು ಬರಬೇಕು. 1 ಮಿನಿಟ್ ತೋರಿಸ್ತಾ ಇದೆ, ಹೋಗಿ ಇಸ್ಕೊಂಡು ಬರ್ತೀನಿ. ಈಗ ಇಷ್ಟ ಮಾಡಲ್ಲ ಚೈತ್ರ, ಥ್ಯಾಂಕ್ ಯು. ಓಕೆ, ಎಂತ ಬ್ಯಾಗ್ ಕೊಟ್ಟಿದ್ದಾರೆ ಅಂದ್ರೆ ಕಿತ್ತ ಹೋಯ್ತು ನೋಡಿ, ಬ್ಯಾಗ್ ಕಿತ್ತೋಗಿದೆ. ಸೊ ಕರ್ಟನ್ ಬಂದಿದೆ, ಕಿತ್ತ ಹೋಗ್ಬಿಟ್ಟಿತ್ತು, ತಗೊಂಡ್ ಬಂದೆ. ಇವಾಗ ಬ್ಯಾಗ್ ಒಂದು ಸ್ವಲ್ಪ ದೊಡ್ಡದಕ್ಕೆ ಹಾಕೊಳ್ಬಾರ್ದ? ಕೆಲವು ಸತಿ ಎಷ್ಟು ಕಮ್ಮಿ ಐಟಮ್ ಆಗುತ್ತೆ ದೊಡ್ಡ ಬ್ಯಾಗ್ ಕೊಡ್ತಾರೆ, ಕೆಲವು ಸತಿ ಐಟಮ್ಸ್ ದೊಡ್ಡದಿದ್ರು ಚಿಕ್ಕ ಬ್ಯಾಗ್ ಕೊಡ್ತಾರೆ. ಸೊ ನೋಡಿದ್ರೆ ಕರ್ಟನ್. ಸೊ ಒಂಚೂರು ದ್ರಾಕ್ಷಿ, ಸ್ವಲ್ಪ 2 ಆರೆಂಜ್, ಅದು ಒಂದು 9 ರೂಪಾಯಿ ಅಂತ ಸಿಕ್ಕಿದ್ದು. ಆಕ್ಚುಲಿ ಏನಾದ್ರು ಆಪ್ಷನ್ ಇತ್ತು 9 ರೂಪಾಯಿಗೆ ತಗೊಳಕ್, ಅದಕ್ಕೆ ನಾನು ತಗೊಂಡೆ. ಸ್ವಲ್ಪ ಬಾಳೆಹಣ್ಣು ತಗೊಂಡೆ, ಅದು ಜಾಸ್ತಿ ತಗೊಂಡ್ರೆ ಹಾಳಾಗ್ಬಿಡುತ್ತೆ, ಅದಕ್ಕೆ ಬೇಕಾದಾಗ ತಗೊಳ್ಳೋದು. ಅರ್ಶಿನದ ಪುಡಿ ಖಾಲಿ ಆಗ್ತಿತ್ತು, ಅದಕ್ಕೆ ಅರ್ಶಿನದ ಪುಡಿ. ಎಷ್ಟು ಚಿಕ್ಕದಿದೆಯಾ ಇದು, ಅಡಸು ಕ್ಲಿಪ್ ಆಯ್ತಾ, ಸ್ವಲ್ಪ ಚಿಕ್ಕದಿದೆ. ನಾನು ದೊಡ್ಡದು ಸಿಕ್ಕುತ್ತೇನೋ ಅನ್ಕೊಂಡೆ, ನೋಡಿದ್ರೆ ಎಷ್ಟು ಚಿಕ್ಕದಿದೆ. ಹಾಲು ಮೊಸರು ಮೇನ್ ನನಗೆ ಬೇಕಾಗಿದ್ದು ಕರ್ಟನ್ ಆಯ್ತಾ. ಸೊ ಕೆಲವೊಂದು ಐಟಮ್ ಎಲ್ಲ ಎಕ್ಸ್ಟ್ರಾ ತಗೊಂಡಿದ್ದು, ಇದನ್ನು ಬೇಕಾಗುವಂತದ್ದೇ. ಬಟ್ ಇದು ಮೋಸ, ನಾನು ದೊಡ್ಡದು ಬರುತ್ತೆ ಅನ್ಕೊಂಡೆ, ನೋಡಿದ್ರೆ ಇದು ಇಷ್ಟು ಪುಟ್ಟಿದೆ. ನೋಡ್ಬೇಕು ಯೂಸ್ ಆಗುತ್ತಾ ಇಲ್ವಾ.
ಇದನ್ನ ಹಾಕಕ್ಕೇನೆ ತಗೊಂಡಿದ್ದು. ಇಲ್ಲಿ ರೆಂಟೆಡ್ ಹೌಸ್ ಅಲ್ವಾ, ರಾಡ್ ಇಲ್ಲ, ಡ್ರಿಲ್ ಮಾಡೋದು ಬೇಡ ಅಂತ ಹೇಳಿ. ಸೊ ಇದು 285 ಆಯ್ತಾ. ಇದ್ರ ಮೇಲೆ ಏನ್ ಕೊಟ್ಟಿದ್ದಾರೆ ಅಂದ್ರೆ 799 ಅಂತ ಇದೆ, ಬಟ್ 285 ಸಿಕ್ತು. ಈ ತರ ಇದೆ. ಲೆಂತ್ ಉದ್ದನೇ ಇದೆ. 2 ಪೀಸ್, 2 ಪೀಸ್ ಇದೆ ಇದರಲ್ಲಿ. 2 ಪೀಸ್ ಬರುತ್ತೆ. ಸ್ನೇಹಿತರೆ, ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ತಾ ಇದ್ನಲ್ಲ, ಸೊ ಇನ್ನೊಂದು ಪ್ಲಾಂಟ್ ತಗೊಳ್ಳೇಬೇಕನ್ನಿಸ್ತು, ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ಬರ್ತಾ ಇದೆ, ಬರ್ತೀನಿ ಇವಾಗ. ಇದು ಪೀಸ್ ಶಾಂತಿಯ ಸಂಕೇತ. ಈಗ ಆರ್ಡರ್ ಮಾಡಿರೋ ಪ್ಲಾಂಟು ಶಾಂತಿಯ ಸಂಕೇತ ಪೀಸ್. ಬಂದಿದೆ. ಸ್ನೇಹಿತರೆ, ಫಸ್ಟ್ ಟೈಮ್ ಪೀಸ್ ಪ್ಲಾಂಟ್ ತಗೊಂಡಿರೋದು, ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಸೊ ಇದ್ರ ಜೊತೆಗೆ ಇದು ಈ ತರ ಇದೆ, ಇದು ಓಪನ್ ಮಾಡಿ ತೋರಿಸ್ತೀನಿ. ಇದ್ರ ಜೊತೆಗೆ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಫಸ್ಟ್ ತಿನ್ನೋಣ, ತುಂಬಾ ದಿವಸ ಆಯ್ತು ಐಸ್ ಕ್ರೀಮ್ ತಗೊಂಡು, ಹಾಗಾಗಿ ಇದನ್ನ ತಿನ್ನೋಣ ಫಸ್ಟ್. ಆಕ್ಚುಲಿ ಚಿಕ್ಕದಿದೆ ಪ್ಲಾಂಟು, ತೊಂದರೆ ಇಲ್ಲ, ಬೆಳೆಸ್ತೀನಿ ನಾನು. ಸೊ ಎಷ್ಟು ದಿವಸ ಆಯ್ತು ನಾ ಐಸ್ ಕ್ರೀಮ್ ಚೆನ್ನಾಗಿದೆ. ಇದು ಆಕ್ಚುಲಿ ಈ ತರ ಆಯ್ತಾ ನೋಡಿ, ಪುಟಾಣಿ ಪಾಟ್ ಇದು ಹೀಗಿದೆ. ಸ್ನೇಹಿತರೆ, ಇದು ಕವರ್ ಎಲ್ಲ ತೆಗ್ದಾಯ್ತು. ಇಲ್ಲಿ ಆಕ್ಚುಲಿ ಏನೋ ಒಂದು ಐಟಮ್ ಹಾಕಿರ್ತಾರೆ ಅಂತ ಕಾಣುತ್ತೆ ನೋಡಿ. ನೋಡಿ, ಇದೆಲ್ಲ ಕಾಣ್ತಾ ಇದೆಯಾ? ಸೊ ಏನೋ ಒಂದ್ ಸ್ವಲ್ಪ ಹಾಕಿರ್ತಾರೆ, ಸ್ವಲ್ಪ ರಬ್ಬರ್ ಟೈಪ್ ಇದೆ, ಏನಂತ ಗೊತ್ತಿಲ್ಲ ಅದು. ಅಂದ್ರೆ ಒಂದ್ ಸ್ವಲ್ಪ ಐಸ್ ತರ ಇದೆ, ನೋಡಕ್ ಐಸ್ ಟೈಪ್ ಇದೆ, ಏನ್ ತಣ್ಣಗಿರ್ಲಿಲ್ಲ. ಜೆಲ್ ಟೈಪ್, ರಬ್ಬರ್ ಅಲ್ಲ, ಜೆಲ್ ಟೈಪ್ ಏನೋ ಹಾಕಿರ್ತಾರೆ ನೋಡಿ, ಕಾಣ್ತಾ ಇದೆಯಾ? ವೈಟ್ ಕಲರ್. ಸೊ ಇವಾಗ ಇದಕ್ಕೆ ನೋಡಿ, ಇಲ್ಲಿ ತುತ್ತು ಮಾಡಿ ಇಟ್ಟಿದ್ದೆ ಆಲ್ರೆಡಿ, ಅದನ್ನ ಸುಮ್ಮನೆ ಹಂಗೆ ಸ್ಪ್ರಿಂಕಲ್ ಮಾಡ್ತೀನಿ. ಸಾಕು. ಚೆನ್ನಾಗಿದೆ ಅಲ್ಲ? ಸ್ನೇಹಿತರೆ, ಫೈನಲಿ ಹೇಗೋ ಈ ರೀತಿ ಹಾಕಿದ್ದೀನಿ ನೋಡಿ. ಇದು ರಿಫ್ಲೆಕ್ಷನ್ ಕಾಣ್ತಾ ಇದೆ, ಬಟ್ ಸ್ವಲ್ಪ ನೈಟ್ ಆಗ್ಬೇಕು, ಚೆನ್ನಾಗಿ ಕಾಣುತ್ತೆ. ಸೊ ಈ ತರ ಇದೆ ಬ್ಯಾಕ್ ಗ್ರೌಂಡು. ಏನಾದ್ರೂ ಇಲ್ಲಿ ಡಾರ್ಕ್ ಕಲರ್ ಸ್ಕ್ರೀನ್ ತಗೊಂಡಿದ್ರೆ ಇವಾಗ ಬೆಳಗ್ಗೆ ಟೈಮ್ ಕೂಡ ಚೆನ್ನಾಗಿ ಕಾಣ್ತಾ ಇತ್ತು. ಐ ಮೀನ್ ಮಧ್ಯಾಹ್ನ ಟೈಮ್ ಆಗಿರ್ಬೋದು, ಬೆಳಕಿರುವಾಗ ಆಗಿರ್ಬೋದು, ಚೆನ್ನಾಗಿ ಕಾಣ್ತಿತ್ತು. ಬಟ್ ಇವಾಗ ನಾನು ಲೈಟ್ ಕಲರ್ ತಗೊಂಡ್ಬಿಟ್ಟಿದ್ದೀನಿ.
ಸೊ ಈ ರೀತಿ ಫಿಕ್ಸ್ ಮಾಡಿದ್ದೀನಿ. ನೋಡೋಣ ಕತ್ಲಾದ್ಮೇಲೆ ಹೆಂಗ್ ಕಾಣುತ್ತೆ ಅಂತ. ಅದೇ ಈ ತರ ಇದೆ. ಇಲ್ಲಿ ನೀರ್ ಹಾಕಿದ್ದೀನಿ ನಾನು, ಚೆನ್ನಾಗಿ ಕಾಟನ್ ಕ್ಲಾತ್ ಅಲ್ಲಿ ವೈಪ್ ಮಾಡಿದೀನಿ ಇದನ್ನ. ಎಲೆಗಳನ್ನೆಲ್ಲ ಒದ್ದೆ ಬಟ್ಟೆನಲ್ಲಿ ಒದ್ದೆ ಮಾಡ್ಕೊಂಡು ಎಲೆಗಳನ್ನೆಲ್ಲ ಸೊ ಇಲ್ಲಿ ಸ್ನೇಕ್ ಪ್ಲಾಂಟ್ ಕೂಡ ಅಷ್ಟೇ ವೈಪ್ ಮಾಡಿದೀನಿ ಒದ್ದೆ ಬಟ್ಟೆನಲ್ಲಿ. ನೋಡೋಣ, ಆಕ್ಚುಲಿ 1 ಪೀಸ್ ಅಷ್ಟು ಯೂಸ್ ಮಾಡಿರೋದು, ಇನ್ನೊಂದು ಪೀಸ್ ಇಲ್ಲೇ ಇದೆ. ಸೊ ಇದನ್ನ ಯೂಸ್ ಮಾಡ್ಬೇಕು. ನೋಡಿ ಇಲ್ಲೂ ಸ್ಕ್ರೀನ್ ಏನು ಹಾಕಿಲ್ಲ, ಹಂಗೆ ಇದೆ. ನ್ಯಾಚುರಲ್ ಗ್ರೀನ್. ಇಲ್ಲಿ ಪಾಟ್, ಇದು ಕೂಡ ನ್ಯಾಚುರಲ್ ಪಾಟೇನೆ, ಐ ಮೀನ್ ನ್ಯಾಚುರಲ್ ಗಿಡನೇ, ಬಟ್ ಪಾಟ್ ಅಲ್ಲಿ ಅಲ್ಲಿ ಭೂಮಿ ಮೇಲೆ. ಸೊ ಹಿಂಗಾದ್ರೂ ಮಾಡಿ ವಿಡಿಯೋಗೆ ಚೆನ್ನಾಗಿ ಬರೋ ತರ ಇವತ್ತು ರೂಮ್ ಸೆಟಪ್ ಮಾಡ್ಬೇಕು. ಬ್ಯಾಕ್ ಗ್ರೌಂಡ್ಗಳು ಒಂದೆರಡು ಬ್ಯಾಕ್ ಗ್ರೌಂಡ್ ಸೆಟಪ್ ಮಾಡಿದ್ರೆ ನಂಗೆ ವಿಡಿಯೋಗಳು ಮಾಡಕ್ಕೆ ಈಸಿ ಆಗುತ್ತೆ. ಮಧ್ಯಾಹ್ನ ಟೈಮ್ ಇದು ಯಾಕೋ ಸೆಟ್ ಆಗಲ್ಲ, ಬೆಳಗ್ಗೆ ಟೈಮ್ ಸೆಟ್ ಆಗುತ್ತೆ. ನೋಡಿ ಇವತ್ತು ತೋರಿಸ್ತೀನಿ ಬೇಕಾರೆ. ನೋಡಿ ಬ್ಯಾಕ್ ಗ್ರೌಂಡ್ ಏನು ಇದು ಸೆಟ್ ಆಗಲ್ಲ, ನನ್ ಮುಖ ಏನು ಬ್ರೈಟ್ ಕಾಣ್ತಾನೆ ಇಲ್ಲ. ಸೊ ಇಲ್ಲಾದ್ರೆ ಸ್ವಲ್ಪ ಬ್ರೈಟ್ನೆಸ್ ಬರುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ನಾನು ಇಲ್ಲಿ ಕೂಡ ಏನಾದ್ರೂ ಒಂದ್ ಸೆಟ್ ಮಾಡ್ಬೋದು. ನೋಡೋಣ, ಅಮೆಝಾನ್ ಅಲ್ಲೋ ಮೀಶೋನಲ್ಲೋ ನಾನು ಸ್ಟ್ಯಾಂಡ್ ತರ ಏನಾದ್ರು ಸಿಕ್ಕಿದ್ರೆ ತಗೊಳ್ತೀನಿ. ಅವಾಗ ನಂಗೆ ಮಧ್ಯಾಹ್ನದ ಟೈಮ್ಗೆ ಈ ಕಡೆಯಿಂದ ಸ್ವಲ್ಪ ಬೆಳಕ್ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿ ಬ್ಲ್ಯಾಕ್ ಹಾಕಿದ್ದೆ ಅಲ್ವಾ ನಾನು ದುಪ್ಪಟ್ಟ. ಸೊ ಬೆಳಿಗ್ಗೆ ಟೈಮಲ್ಲಿ ಈ ಸೈಡ್ ಈ ಆಂಗಲ್ ಅಲ್ಲಿ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ಡಾರ್ಕ್ ಇತ್ತು. ಇವಾಗ ಈ ಆಂಗಲ್ ಅಲ್ಲಿ ನನ್ಗೆ ಶೇಡ್ನು ಇರಂಗಾಗುತ್ತೆ, ಜೊತೆಗೆ ಬೆಳಕು ಬಂದಂಗಾಗುತ್ತೆ. ಅದೊಂದು ಯೂಸ್ ಅಂತ ಹೇಳ್ಬೋದು ಈ ಕಲರ್ ತಗೊಂಡಿದ್ರಿಂದ. ಬಟ್ ಬೆಳಿಗ್ಗೆ ಟೈಮ್ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಮಾಡಕ್ ಆಗಲ್ಲ. ಬೆಳಗ್ಗೆ ಏನಾದ್ರೂ ಈ ಕಡೆ ಸೆಟ್ ಮಾಡ್ಬೇಕು. ಈ ತರ ಇದೆ ಬ್ಯಾಕ್ ಗ್ರೌಂಡ್, ಬಟ್ ಇಲ್ಲೇನಾದ್ರೂ ಒಂದು ಬ್ಯಾಕ್ ಗ್ರೌಂಡ್ ಬರೋ ಹಾಗೆ ಮಾಡ್ಬೇಕು. ಸ್ಟ್ಯಾಂಡ್ ತರ ಏನಾದ್ರು ಸಿಕ್ಕುತ್ತಾ ನೋಡ್ತೀನಿ. ಅದ್ ಬಿಟ್ರೆ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಇಲ್ಲಿ ಸೆಟಪ್ ಮಾಡೋಣ ಅಂತ ಫಸ್ಟ್ ಸ್ನೇಕ್ ಪ್ಲಾಂಟ್ ಇಲ್ಲಿ ಇಟ್ಟಿದ್ದೆ ಆಯ್ತಾ. ಜೊತೆಗೆ ಇಲ್ಲಿ ಮನಿ ಪ್ಲಾಂಟ್ ಇದೆ, ಬುದ್ಧನ ಪ್ರತಿಮೆ ಇದೆ. ಈ ರೀತಿ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡು, ಐ ಮೀನ್ ಬುದ್ಧನ ಪ್ರತಿಮೆ ಇದೆ, ಹೀಗೆ ಇಲ್ಲೊಂದು ಇದು ಪೀಸ್ ಪ್ಲಾಂಟ್ ಹೀಗೆ ಅನ್ಕೊಂಡೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಇವತ್ತು ಪೂರ್ತಿ ವಿಡಿಯೋಗೆ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು. ಆಕ್ಚುಲಿ ಬೆಳಿಗ್ಗೆ ಎಲ್ಲ ಮನೆ ಎಲ್ಲ ಕಸ ಗುಡಿಸ್ದೆ, ಸ್ವಲ್ಪ ಈ ಬಲೆ ಎಲ್ಲ ಕಟ್ಕೊಂಡಿದ್ ಗೋಡೆಗೆ ಅದೆಲ್ಲ ತೆಗ್ದೆ. ಅದಾದ್ಮೇಲೆ ಸ್ವಲ್ಪ ಮೀಶೋ ಅಂತೀನಿ, ಇನ್ಸ್ಟಾಮಾರ್ಟ್ ಬ್ಲಿಂಕಿಟ್ ಅಲ್ಲಿ ಕರ್ಟನ್ ತಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡಿ ಮನೆಗೆ ಬಂದಂಗಿಂದ ಕರ್ಟನ್ನೇ ತಗೊಂಡಿಲ್ಲ ಅಲ್ವಾ. ಹಾಗಾಗಿ ನಾನು ಕರ್ಟನ್ ತಗೊಂಡೆ. ಒಂದ್ ಕರ್ಟನ್ ಇದೆ ನನ್ನ ಹತ್ರ, ಆಕ್ಚುಲಿ ಅದನ್ನ ಆ ರೂಮ್ ಅಲ್ಲಿ ಹಾಕಿದ್ದೀನಿ ನಾನು. ಸೊ ಅದು ಏನಾದ್ರು ಬೇಕಿದ್ರೆ ಅದನ್ನ ಯೂಸ್ ಮಾಡ್ಬೋದು, ಬೇಕಾದ್ರೆ ತೆಗ್ದು ಈ ಕಡೆ ಹಾಕ್ಬೋದು. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ಪ್ಲಾನ್ ಮಾಡ್ಬೇಕು. ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಕರ್ಟನ್ ಇದೆ ಅಂತ ಹೇಳಿದ್ನಲ್ಲ ನೋಡಿ ಸ್ನೇಹಿತರೆ, ಈ ರೂಮ್ ಅಲ್ಲಿ ಬರೀ ನಂದು ಅಡಿಕೆ ಹಾಳೆದು, ಮಿಕ್ಕಿರೋ ಕೆಲವೊಂದು ಐಟಮ್ಗಳು ಅಡಿಕೆ ಹಾಳೆ ಬಿಸ್ನೆಸ್. ಸೊ ಇದಲ್ಲ, ಇದು ಬೆಡ್ಶೀಟ್ ಆಯ್ತಾ. ಇದು ಬಿಟ್ರೆ ಇಲ್ಲಿ ನೋಡಿ ಇಲ್ಲೊಂದು ಕರ್ಟನ್ ಇದೆ, ಇದನ್ನೇ ತೆಗೆದು ನಾನು ಆ ಕಡೆಗೆ ಆ ರೂಮ್ಗೆ ಹಾಕ್ಬೋದು. ಬಟ್ ಪ್ಲಾನ್ ಮಾಡ್ಬೇಕು, ಏನ್ ಮಾಡಿದ್ರು ಗೊತ್ತಿಲ್ಲ. ನೋಡಿ ಇದನ್ನ ಈ ತರ ಹಾಕ್ಬಿಟ್ಟಿದೀನಿ, ಸ್ವಲ್ಪ ಕತ್ಲೂನು ಆದಂಗ ಆಗುತ್ತೆ ಅಲ್ವಾ ಇದನ್ನ ಹಾಕಿದ್ರೆ. ಸೊ ಈ ಕರ್ಟನ್ ನ ಹೇಗಾದ್ರೂ ಮಾಡಿ ಯೂಸ್ ಮಾಡ್ಕೊಳ್ಬಹುದು ವಿಡಿಯೋ ಬ್ಯಾಕ್ ಗ್ರೌಂಡ್ಗೆ. ಅಲ್ಲಿ ಒಟ್ನಲ್ಲಿ ರೂಮ್ ಫುಲ್ಲು ರಿನೋವೇಟ್, ಐ ಮೀನ್ ಕ್ಲೀನ್ ಮಾಡ್ಬೇಕು. ನೋಡಿ ಐಟಮ್ಗಳೆಲ್ಲ ಹೆಂಗಿದೆ ಎಲ್ಲ. ಇದು ಡೋರು, ಶಾಪ್ ಡೋರು ಇಲ್ಲೇ ಇದೆ. ಅಲ್ಲಿ ವೈಫೈ ಕನೆಕ್ಷನ್ ಇದೆ, ಇಲ್ಲಿ ಬೆಡ್ಶೀಟ್ ಹಾಕ್ಬಿಟ್ಟಿದೀನಿ. ಸೊ ಈ ತರ ಇದೆ ಅಂಗಡಿ ಸಾಮಾನುಗಳು ಎಲ್ಲ. ಸೊ ಏನಾದ್ರು ಮಾಡ್ಬೇಕು.
ವಿಡಿಯೋ ಮಾಡೋಣ ಅಂದರೆ ಈ ಥರ ಲೈಟಿಂಗಲ್ಲಿ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಫ್ಲಿಕರ್ ಆಗ್ತಾ ಇದೆ ಲೈಟಿಂಗ್, ಸರಿ ಬರಲ್ಲ. ಸ್ನೇಹಿತರೆ, ನೈಟು ನೋಡಿ ಬ್ಯಾಕ್ ಗ್ರೌಂಡ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆ ಟೈಮ್ ಆದ್ರೆ ಇದು ಈ ಬ್ಯಾಕ್ ಗ್ರೌಂಡ್ ಅಷ್ಟು ಸೂಟ್ ಆಗಲ್ಲ. ನೈಟ್ ಟೈಮ್ ಆದ್ರೆ ಇಲ್ಲಿ ನಾನು ಟ್ಯೂಬ್ ಲೈಟ್ ಹಾಕಿದ್ದೀನಿ. ಸೊ ನನ್ನ ಮುಖ ಬ್ರೈಟ್ನೆಸ್ ಇರೋದ್ರಲ್ಲಿ ಪರವಾಗಿಲ್ಲ. ಸೊ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನೈಟ್ ಟೈಮ್ಗೂ ಇದು ಬೆಸ್ಟ್ ಇದೆ. ಇಲ್ಲಿ ಪ್ಲಾಂಟ್ ಇಟ್ಟಿದ್ದೀನಿ. ಸೊ ಇನ್ನೊಂದು ಪ್ಲಾಂಟ್ ಅಲ್ಲಿ ಇಟ್ಟಿದ್ದೀನಿ ಆ ಕಡೆ, ಅಲ್ಲಿ ಬುದ್ಧನ ಪ್ರತಿಮೆ ಹತ್ರ ಇವತ್ತು ತಗೊಂಡಿದ್ದು. ಸೊ ಇದು ಪರವಾಗಿಲ್ಲ. ಇವಾಗ ಲೈಟ್ ಹಾಕ್ತೀನಿ, ನೋಡಿ ಹೇಗ್ ಕಾಣುತ್ತೆ ಅಂತ. ಸೊ ಈ ತರ ಇದೆ, ಹೇಗೂ ಮಾಡ್ಬೋದು, ಬಟ್ ವಿತೌಟ್ ಲೈಟಿಂಗ್ ಐ ಥಿಂಕ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಸೊ ಇದೊಂದು ಆಪ್ಷನ್ ಇದೆ ನೈಟ್ ಟೈಮ್ಗೆ. ಸೊ ಇಲ್ಲಿ ನಾನು ಟ್ರೈಪಾಡ್ಗೆ ಅಡ್ಜಸ್ಟ್ ಮಾಡ್ತಾ ಇದೀನಿ. ಸೊ ಇದೊಂದು ಬ್ಯಾಕ್ ಗ್ರೌಂಡ್ ಅಂತಾನೆ ಹೇಳ್ಬೋದು. ಇದೊಂದು ಸೆಟ್ ಆಗುತ್ತೆ. ಮತ್ತೆ ಅಂದ್ರೆ ನೈಟ್ ಟೈಮ್ ನಂಗೆ ವಿಡಿಯೋಸ್ ಮಾಡೋದಕ್ಕೆ. ಸೊ ನಾಟ್ ಬ್ಯಾಡ್ ಅಂತ ಅನ್ಸುತ್ತೆ ನಂಗೆ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಸ್ವಲ್ಪ ಇಡೋಣ ಅಂದ್ರೆ ಮಧ್ಯಕ್ಕೆ ಇಟ್ರು ಕೂಡ ಸ್ವಲ್ಪ ನಾನು ಟೇಬಲ್ ಈ ಕಡೆ ಜರುಗಿಸ್ಬೇಕಾತಂದ್ರೆ ಈ ತರ ಮಧ್ಯ ಮಾಡ್ಬೇಕಂದ್ರೂ ಕೂಡ ಐ ಮೀನ್ ಸ್ವಲ್ಪ ಈ ಕಡೆ ಐ ಥಿಂಕ್ ಇದು ಒಂದು ಆಪ್ಷನ್. ಓಕೆನಾ? ಸೊ ನಾನೇನಾದ್ರು ಲೈಟ್ ಆಫ್ ಮಾಡಿದ್ರೆ ಈ ಆಪ್ಷನ್ ಸೆಟ್ ಆಗೋದಿಲ್ಲ, ಯಾಕಂದ್ರೆ ಫ್ಲಿಕರ್ ಆಗುತ್ತೆ ಲೈಟ್ ಅಂದ್ರೆ, ಬ್ಲಿಂಕ್ ಆಗ್ತಾನೆ ಇರುತ್ತೆ. ಸೊ ಇದೊಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ಈಗ ಟೈಮ್ ಎಷ್ಟು ಗೊತ್ತಾ? 6:44. ಸೊ ಕತ್ಲಾಗ್ತಾ ಇದೆ, ಆಲ್ಮೋಸ್ಟ್ ಆಯ್ತು ಕತ್ಲು. ಆಕ್ಚುಲಿ ಹೊರಗಡೆ ಬೆಳಕಿದೆ ಇನ್ನ, ಬಟ್ ಮನೆ ಒಳಗಡೆ ಕತ್ಲಾಗ್ತಿದೆ. ಸೊ ಇದೊಂದು ಆಪ್ಷನ್ ಆಯ್ತಾ. ಸೊ ಇದು ಬಿಟ್ರೆ ಇವಾಗ ಲೈಟ್ ಆಫ್ ಮಾಡಿ ನೋಡೋಣ. ಸರಿ, ನಾನು ಚೆಕ್ ಮಾಡ್ತಾ ಇದೀನಿ ಹೇಗ್ ಕಾಣ್ಬೋದು ಇದು ಅಂತ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಟರ್ ಆಪ್ಷನ್. ಗೊತ್ತಿಲ್ಲ ಏನಂತ, ಒಂದ್ಸತಿ ವಿಡಿಯೋ ಮಾಡಿ ನೋಡ್ಬೇಕು. ಆಫ್ ಮಾಡಿದ್ರೆ ಬೆಟರ. ಸೊ ಇದು ಕೂಡ ಡಿಸೆಂಟ್ ಲುಕ್ ಇದೆ, ನೋ ಡಿಸ್ಟರ್ಬೆನ್ಸ್. ಇದು ಕೂಡ ಚೆನ್ನಾಗಿದೆ. ನಾನು ಎರಡರದ್ದು ಒಂದು ಫೋಟೋ ತಗೊಳ್ತೇನೆ. ಸೊ ಇದೊಂದು ಆಪ್ಷನ್. ಲೈಟ್ ಹಾಕಿರುವಾಗ ಒಂದು ಆಪ್ಷನ್ ಫೋಟೋ ತಗೊಳ್ಳೋಣ. ಓಕೆನಾ? ಸೊ ಐ ಮೀನ್ ಅಂದ್ರೆ ವಿಡಿಯೋ ಮಾಡ್ತಾ ಮಾಡ್ತಾ ಹಂಗೆ ಫೋಟೋ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ವೈರ್ ಕಾಣ್ತಾ ಇದೆ, ಆ ವೈರ್ನ ಆ ಕಡೆ ಪ್ಲಗ್ ಪಾಯಿಂಟ್ ಕನೆಕ್ಟ್ ಮಾಡಿದೀನಿ. ಸೊ ಆಕ್ಚುಲಿ ಇದು ಸ್ವಲ್ಪ ಚಿಕ್ಕದಿರೋದು ಒಳ್ಳೇದಾಯ್ತು. ಅಂದ್ರೆ ಈ ಕರ್ಟನ್ ಏನಿದೆ ಅಲ್ವಾ, ಇದು ಸ್ವಲ್ಪ ಲೆಂತ್ ನೋಡಿ, ಈ ಕಡೆ ಚೂರು ಕಮ್ಮಿ ಇದೆ, ಈ ಕಡೆ ಸ್ವಲ್ಪ ಲೆಂತ್ ಕಮ್ಮಿ ಇದೆ. ಒಳ್ಳೇದಾಯ್ತು, ಅಲ್ಲಿ ಪ್ಲಾಂಟ್ ಇಟ್ರೆ ಕಾಣುತ್ತೆ. ಸೊ 2 ಪೀಸ್ ಬಂದಿದೆ, ಒಂದ್ ಎತ್ತಿಟ್ಟಿದೀನಿ, ಒಂದ್ ಹಾಕಿದೆ. ಸೊ ಇದು ಒಂದು ಆಪ್ಷನ್. ಐ ಥಿಂಕ್ ಇನ್ನೊಂದ್ ಸ್ವಲ್ಪ ಮಧ್ಯ ಕುತ್ಕೊಳ್ಬೇಕು. ಸೊ ಇದು ಒಂದು ಆಪ್ಷನ್ ಅಂತ ಹೇಳ್ಬೋದು. ಇದು ಬಿಟ್ರೆ ಇನ್ನ ಒಂದು ಆಪ್ಷನ್ ಏನಂತ ಅಂದ್ರೆ, ಲೈಟ್ ಆಫ್ ಮಾಡ್ತೀನಿ ಅಂದ್ರೆ ನೋಡುವ ಹೆಂಗ್ ಕಾಣುತ್ತೆ. ನೋಡಿ, ಲೈಟ್ ಆಫ್ ಮಾಡಿದ್ರೆ ಏನು ಕಾಣಲ್ಲ. ಸೊ ನೋ ಯೂಸ್. ಈ ತರ ಮಾಡಿದ್ರೆ ಏನು ಕಾಣಲ್ಲ. ಬಟ್ ನಾನು ಇಲ್ಲಿ ಏನಾದ್ರು ನನ್ನ ಮುಂದೆ ಏನಾದ್ರು ಒಂದು ಲೈಟಿಂಗ್ ಇಟ್ಕೊಂಡ್ರೆ ಬೆಟರ್ ಆಪ್ಷನ್ ಇರ್ಬೋದು. ನೋಡೋಣ, ಗೊತ್ತಿಲ್ಲ. ಲೈಟಿಂಗ್ ಅಂದ್ರೆ ರಿಂಗ್ ಲೈಟ್ ನಾನೊಂದು ಮುಂದೆ ಇಟ್ಕೊಂಡ್ರೆ ಆಪ್ಷನ್ ಇದೆ, ಬಟ್ ಈಗ ರಿಂಗ್ ಲೈಟ್ ಹಾಳಾಗಿದೆ ನನ್ನ ಹತ್ರ ಇರೋದು, ನೋಡ್ಬೇಕೇನಂತ. ಸೊ ಬಟ್ ಈ ಆಪ್ಷನ್ ಅಂತೂ ಅಷ್ಟು ಸೂಟಬಲ್ ಇಲ್ಲ. ಸೊ ಇದನ್ನೇ ನಾನು ಏನಾದ್ರೂ ಈ ಕಡೆ ಇಟ್ಕೊಂಡು ಸ್ವಲ್ಪ ಟೇಬಲ್ನ
ಈ ರೀತಿ ಇಟ್ಕೊಂಡ್ರೆ ಸ್ವಲ್ಪ ಕಾಣ್ತೀನಿ, ಬಟ್ ಫ್ಲಿಕ್ಕರ್ ಆಗತ್ತೆ ನೋಡಿ, ಫ್ಲಿಕ್ಕರ್ ಆಗ್ತಾ ಇದೆ. ಸೊ ಈ ಆಪ್ಷನ್ ಕೂಡ ಅಷ್ಟು ಬೆಟರ್ ಇಲ್ಲ ನೋಡಿ, ಬ್ಲಿಂಕ್ ಆಗ್ತಾ ಇದೆ ಹೀಗೆ. ಬಟ್ ಲೈಟಿಂಗ್ ಇದೆ, ಮಾತಾಡ್ಬೋದು. ಅಂದ್ರೆ ನೈಟ್ ಟೈಮ್ ಅಂದ್ರೆ ಬೆಳಿಗ್ಗೆ ಎಲ್ಲ ನಾನು ಅಡುಗೆ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಇದೇ ಕೆಲ್ಸಗಳಲ್ಲಿ ವಿಡಿಯೋ ಮಾಡೋದು ಕೆಲವೊಮ್ಮೆ ಆಗಲ್ವಲ್ಲ. ನೈಟ್ ಟೈಮ್ ಫ್ರೀ ಇರ್ತೀನಲ್ಲ, ಫ್ರೀ ಮಾಡ್ಕೊಂಡು ಮಾಡ್ಬೇಕು. ಸೊ ಅವಾಗಾದ್ರೂ ವಿಡಿಯೋಸ್ ಮಾಡೋಣ ಅಂದ್ರೆ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಬೇಕಲ್ಲ ಲೈಟಿಂಗ್ ಜೊತೆಗೆ. ಸೊ ಹಾಗಾಗಿ ಆಕ್ಚುಲಿ ಬಲ್ಬ್ ಹಾಕ್ಬಿಟ್ಟೇನೆ, ಬರೀ ವಿತೌಟ್ ಎನಿ ಈ ಒಂದು ಲೈಟಿಂಗು, ಬರೀ ಟ್ಯೂಬ್ ಲೈಟ್, ಸಾರಿ ಬಲ್ಬ್ ಅಲ್ಲ, ಟ್ಯೂಬ್ ಲೈಟ್ ಹಾಕಿ ನಾನಿಲ್ಲಿ ಈ ಬೋರ್ಡ್ ಬ್ಯಾಕ್ ಗ್ರೌಂಡ್ ಯಾವಾಗ್ಲೂ ಯೂಶಲಿ ಕುತ್ಕೋತೀನಲ್ಲ, ಈ ಬ್ಯಾಕ್ ಗ್ರೌಂಡ್ ಅಲ್ಲೇ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಟ್ಯೂಬ್ ಲೈಟ್ದು ರಿಫ್ಲೆಕ್ಷನ್ ಇದ್ರ ಮೇಲೆ ಬೀಳುತ್ತೆ ಬೋರ್ಡ್ ಮೇಲೆ. ಸೊ ಅದು ಕೂಡ ಸೆಟ್ ಆಗಲ್ಲ. ಅವಾಗ ನಾನು ಈ ಬೋರ್ಡ್ ತೆಗಿಬೇಕು. ಆಕ್ಚುಲಿ ನಾನು ಪ್ರೀವಿಯಸ್ ನನ್ನ ಚಾನಲ್ ಅಲ್ಲಿ ನೈಟ್ ಟೈಮ್ನೇ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಮಾಡಿದೀನಿ ಆಲ್ರೆಡಿ, ಅದು ಚೆನ್ನಾಗಿದೆ ನೈಟ್ ಟೈಮ್. ಬಟ್ ಬೆಳಿಗ್ಗೆ ಅಷ್ಟು ಮುಖದಲ್ಲಿ ಕ್ಲಾರಿಟಿ ಬರಲ್ಲ, ಬೆಳಿಗ್ಗೆ ಸೂರ್ಯನ ಬೆಳಕಷ್ಟು ಕ್ಲಾರಿಟಿ ಬರಲ್ಲ. ಜೊತೆಗೆ ಅದೇ ಇದು ರಿಫ್ಲೆಕ್ಷನ್ ಬೀಳುತ್ತೆ ಒಂದು. ಓಕೆನಾ? ಬಟ್ ಇದು ಬೋರ್ಡ್ ತೆಗೆದ್ಬಿಟ್ಟು ಮಾಡ್ಬೋದು, ಬೋರ್ಡ್ ತೆಗೆದ್ಬಿಟ್ಟು ಇಲ್ಲಿ ಕುತ್ಕೊಂಡು ಅದೊಂದು ಆಪ್ಷನ್ ಇದೆ ಅದು. ಬಟ್ ಇದು ಚೆನ್ನಾಗಿದೆ, ಬಟ್ ಇದು ಫ್ಲಿಕ್ಕರ್ ಆಗ್ತಾ ಇದೆ. ಬೇರೆ ಏನಾದ್ರು ಒಂದು ಲೈಟಿಂಗ್ ಆಪ್ಷನ್ ಮಾಡ್ಬೇಕು ನೈಟ್ ಟೈಮ್ಗೆ. ಓಕೆ, ಇದು ಕ್ಯಾನ್ಸಲ್. ಈ ತರ ಅಂತೂ ವಿಡಿಯೋ ಮಾಡಕ್ ಆಗಲ್ಲ, ಓಕೆನಾ? ಬಟ್ ಅದೇ ನಾನು ಹೇಳ್ದಂಗೆ ಈ ಕಡೆ ಇಟ್ರೆ ಈ ಕಡೆ ಇಟ್ರೆ ಏನಾಗುತ್ತೆ ಅಗೇನ್ ಸೇಮ್ ಫ್ಲಿಕ್ಕರ್ ಆಗುತ್ತೆ. ಹಿಂದೆಗಡೆ ಬೀರುಗಳು ಕಾಣುತ್ತೆ. ಜಸ್ಟ್ ಚೆಕಿಂಗ್ ಏನಾದ್ರು ಆಗ್ಬೋದು ಆಪ್ಷನ್ಸ್ ಅಂತ ಚೆಕ್ ಮಾಡ್ತಾ ಇದೀನಿ. ಮಿರರ್ಗಳಿದೆ ಹಿಂದೆ, ನೋಡಿ ಫ್ಲಿಕ್ಕರ್ ಆಗೋದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಆಲ್ರೆಡಿ ಕೂಡ ಫ್ಲಿಕ್ಕರ್ ಆಗೋದು ಗೊತ್ತಾಗುತ್ತೆ, ಬ್ಲಿಂಕ್ ಆಗೋದು ಗೊತ್ತಾಗುತ್ತೆ. ಏನಾದ್ರು ಎಮರ್ಜೆನ್ಸಿ ವಿಡಿಯೋ ಮಾಡ್ಬೇಕಂದ್ರೆ ಫೈನ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಐ ಮೀನ್ ಇಮಿಡಿಯೇಟ್ ನನ್ನ ಥಾಟ್ಸ್ ಏನಾದ್ರು ಬರ್ತಾ ಇರ್ತಲ್ಲ, ಏನಾದ್ರು ಶೇರ್ ಮಾಡ್ಬೇಕಂದ್ರೆ ಓಕೆ ಇದು ಬೆಸ್ಟ್. ಅಂದ್ರೆ ಇದು ಇರೋದ್ರ ಪರವಾಗಿಲ್ಲ, ಆ ಕಡೆಗಿಂತ ಈ ಕಡೆ ಫ್ಲಿಕ್ಕರ್ ಆಗೋದು ಸ್ವಲ್ಪ ಕಮ್ಮಿ ಇದೆ ಅಲ್ವಾ? ಸೊ ಇದೊಂದು ಆಪ್ಷನ್ ಇಟ್ಕೊಳ್ಬಹುದು, ಅಂದ್ರೂ ಫ್ಲಿಕ್ಕರ್ ಆಗತ್ತೆ. ಬಟ್ ನಾಟ್ ಬ್ಯಾಡ್ ಅನ್ಸುತ್ತೆ ನನ್ಗೇನೋ, ಅಲ್ವಾ? ಈ ಪ್ಲಾಂಟ್ ಇಡ್ಬೋದಾ? ಎಸ್, ಈ ಪ್ಲಾಂಟ್ ಒಂದು ಇಡ್ಬೋದು. ನೋಡೋಣ ಏನಾಗುತ್ತೆ, ಗೊತ್ತಿಲ್ಲ ಏನ್ ಮಾಡ್ತೀನಂತ. ಅಂದ್ರೆ ರೆಗ್ಯುಲರ್ ಇನ್ನ ವಿಡಿಯೋಸ್, ಹೆಲ್ತ್ ವಿಡಿಯೋಸ್ ಮಾಡ್ಬೇಕು. ಜೊತೆಗೆ ಒಂದು 3 ಸೀರೀಸ್ ಸಪರೇಟ್ ಮಾಡೋಣ ಅಂತ ಒಂದು, ಅದ್ ಹೇಳ್ತೀನಿ ನಿಮ್ಗೆ ಏನೇನು ಅಂತ. ಸೊ ಈ ರೀತಿ ಪ್ಲಾನ್ ಇದೆ, ನೋಡೋಣ. ಜಸ್ಟ್ ನೋಡ್ತಾ ಇದೀನಿ ಏನ್ ಸೆಟ್ ಆಗುತ್ತಾ ಇಲ್ವಾ. ಸುಮ್ಮನೆ ಡೀಪ್ ಬ್ರೀತ್ ತಗೊಳ್ತಾ ಇಲ್ಲೊಂದು ಫೋಟೋ ತಗೊಳ್ಳೋಣ. ಓಕೆ, ನೋಡೋಣ ಯಾವ್ದು ಸೆಟ್ ಆಗುತ್ತೆ ಅದ್ರಲ್ಲಿ ಮಾಡೋದು. ಓಕೆ ಗೈಸ್, ಇನ್ನೇನು ರಿಂಗ್ ಲೈಟ್ ಒಂದು ಚೆಕ್ ಮಾಡ್ಬೇಕು, ಅದೇನಾದ್ರೂ ಯೂಸ್ ಮಾಡಕ್ ಆಗತ್ತಾ ಏನು ಅಂತ. ಲೆಟ್ ಮೀ ಚೆಕ್, ತಂದು ನೋಡ್ತೀನಿ ಇವಾಗ. ರಿಂಗ್ ಲೈಟ್ ಚೆಕ್ ಮಾಡೋಕು ಮುಂಚೆ ಸ್ವಲ್ಪ ನೀರ್ ದೋಸೆ ಇದೆ, ಬೆಳಗ್ಗೆ ಅದು ತಗೊಂಡಿರೋದು, ಇನ್ನು ತಿಂದಿಲ್ಲ, ಅದನ್ನ ತಿನ್ಬಿಡ್ತೀನಿ, ಮತ್ತೆ ಟೈಮ್ ಬೇರೆ ಆಯ್ತು, ಹಾಳಾಗ್ಬಿಡತ್ತೆ. ಇನ್ನು ಹಸಿವೆ ಇಲ್ಲ ಅಷ್ಟೊಂದೇನು, ಬಟ್ ಅದು ತಿನ್ಬೇಕು ಬೇಗ. ಬೆಳಗ್ಗೆದ್ದು ನೀರ್ ದೋಸೆ 2 ಇದೆ, ಅದ್ರ ಜೊತೆ ಸಾಗುನೆ ಕೊಟ್ಟಿರ್ಲಿಲ್ಲ. ಸೊ ಸ್ವಲ್ಪ ಸಾರಿದೆ ಇಡ್ಲಿ ಜೊತೆ ಇದ್ದಿದ್ದು, ಫ್ರಿಜ್ ಇಟ್ಬಿಟ್ಟಿದ್ದೆ ಸಾರ್, ಅದನ್ನ ಒಂಚೂರು ತೆಗ್ದು ಆಚೆ ಇಟ್ಟು ತಕ್ಷಣ ತಿನ್ನೋದು ಬೇಡ ಅಂತ ಹಂಗೆ ಹಿಂಗ್ ವಿಡಿಯೋ ಮಾಡ್ತಾ ಇದೀನಿ.
ಸೊ ಇವಾಗ ಸಾರು ಒಂಚೂರು ಬಿಸಿ ಮಾಡಿಬಿಟ್ಟು ಪೀನಟ್ ಬಟರ್ ಆಚೆ ಇಟ್ಟಿದ್ದೀನಿ, ಮತ್ತೆ ಉಪ್ಪಿನಕಾಯಿ ಒಂದು ಸ್ವಲ್ಪ ಐತೆ, ನಿಂಬೆಹಣ್ಣು ಮತ್ತೆ ಮಾಡಬೇಕು. ಅದು ಆಚೆ ಇಟ್ಟಿದ್ದೀನಿ. ನೀರು ದೋಸೆ ಒಂದು ತಿಂತೀನಿ ಇವಾಗ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಸಜ್ಜಿಗೆ ಬಜ್ಜಿಲ್ ಕೂಡ ಇನ್ನೊಂಚೂರು ಇದೆ. ಸಜ್ಜಿಗೆ ಬಜ್ಜಿಲ್ ಅಂದ್ರೆ ನಮ್ಮ ಬೆಂಗಳೂರವ್ರಿಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಜ್ಜಿಗೆ ಬಜ್ಜಿಲ್ ಅಂದ್ರೆ ಅವಲಕ್ಕಿ ಉಪ್ಪಿಟ್ಟು ಮಿಕ್ಸ್. ಅದನ್ನ ತಗೊಂಡಿದ್ದೆ, ಅದನ್ನು ಇನ್ನೊಂಚೂರು ಇದೆ. ಅದು ಇದು 2 ತಿಂದು ಮುಗಿಸ್ಬೇಕು ಇವಾಗ, ಖಾಲಿ ಮಾಡಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಫ್ಲಿಕ್ಕರ್ ಆಗ್ತಾನೆ ಇದೆ ತುಂಬಾ. ಮತ್ತೆ ಸಿಗ್ತೀನಿ ಗೈಸ್. ನಾನೇ ಪ್ಲಾಂಟ್ ಆ ಕಡೆ ಇಟ್ಟೆ, ಹಂಗೆ ನಾನು ಫೋಟೋ ತಗೊಳ್ತಾ ಇದ್ದೀನಿ. ಗಾಡ್, ಸ್ನೇಹಿತರೆ ನೈಟ್ಗೆ ನಾನಿಲ್ಲಿ ಈಗ ಆಕ್ಚುಲಿ ಟೈಮ್ ಬಂದು 7:27. ಸೊ ನಾನಿಲ್ಲಿ ನೀರು ದೋಸೆ ಅಂದ್ರೆ ಬೆಳಿಗ್ಗೆ ತಗೊಂಡಿದ್ದು ಇನ್ನೂ ತಿಂದಿಲ್ಲ. ಇದನ್ನೇನು ಬಿಸಿ ಮಾಡ್ಕೊಂಡಿಲ್ಲ, ನೀರು ದೋಸೆಯನ್ನು ಬಿಸಿ ಮಾಡ್ಕೊಂಡಿಲ್ಲ, ಹಾಗೆ ಹಾಕೊಂಡಿದೀನಿ. ಸ್ವಲ್ಪ ಪೀನಟ್ ಬಟರ್ ಹಾಕೊಂಡಿದೀನಿ, ಸ್ವಲ್ಪ ಉಪ್ಪಿನಕಾಯಿ ಮನೇಲೆ ಮಾಡಿದಂತ ಉಪ್ಪಿನಕಾಯಿ ಒಂದು ಸ್ವಲ್ಪ ಇದೆ, ಮಾಡ್ಕೋಬೇಕು. ಮತ್ತೆ ಸಾರಿದು ಬಿಸಿ ಮಾಡ್ಕೊಂಡೆ ಇವಾಗ. ಮತ್ತೆ ಇದು ಕೂಡ ಒಂಚೂರು ಬಿಸಿ ಮಾಡಿದೆ. ಚೂರು ತಳ ಹಿಡಿತು ಅಷ್ಟೇ, ಬಟ್ ಚೆನ್ನಾಗಿತ್ತು. ಸಜ್ಜಿಗೆ ಬಜ್ಜಿಲ್ ಹೇಳಿದೆ ಅಲ್ವಾ ನಿಮ್ಗೆ. ಸೊ ಸ್ವಲ್ಪ ಇತ್ತು, ಬಿಸಿ ಮಾಡ್ಕೊಂಡೆ. ಸೊ ಇದಿಷ್ಟು ಇವಾಗ ತಿನ್ಕೊಳ್ತೀನಿ. ಆಮೇಲೆ ಹಸ್ವಾದ್ರೆ ಏನಾದ್ರು ಮಾಡ್ಕೋತೀನಿ. ಈಗ ಸದ್ಯಕ್ಕೆ ತಿಂತೀನಿ. 7:28 PM ಈವ್ನಿಂಗ್, ಮಾರ್ಚ್ 7ನೇ ತಾರೀಕು. ಸ್ನೇಹಿತರೆ ನಾನು ಇಲ್ಲೇ ಕುತ್ಕೊಂಡೆ. ಫಸ್ಟು ಇದನ್ನ ತಿನ್ಕೊಳ್ತೀನಿ, ಆಮೇಲೆ ಹಸ್ವಾದ್ರೆ ಏನಾದ್ರು ತಿಂತೀನಿ. ಆಕ್ಚುಲಿ ಏನೋ ಹೇಳ್ಬೇಕು ಅನ್ಕೊಂಡೆಪ್ಪ. ಆಕ್ಚುಲಿ ಏನ್ ಮಾಡೋಣ ಅಂತ ಅನ್ಕೊಂಡಲ್ಲ. ಈಗ ನೆನ್ಪಾಯ್ತು. ಇವತ್ತು ಮಾರ್ಚ್ 7ನೇ ತಾರೀಕು ಅಲ್ವಾ. ನಾನು ನಿನ್ನೆ 6ನೇ ತಾರೀಕು, ನಿನ್ನೆ ಅಟ್ಲೀಸ್ಟ್ ನಾನು ವಿಡಿಯೋ ಹಾಕೋಣ ಹೆಲ್ತ್ ರಿಲೇಟೆಡ್ ಅಂತ ಶುರು ಮಾಡೋಣ ಅನ್ಕೊಂಡೆ. ನಿನ್ನೆನೂ ಆಗ್ಲಿಲ್ಲ. ಇವತ್ತು ಶುರು ಮಾಡೋಣ, 7ನೇ ತಾರೀಕು ಒಳ್ಳೆ ದಿನ ಅನ್ಕೊಂಡೆ, ಇವತ್ತು ಆಗ್ಲಿಲ್ಲ. ಸೊ ನಾನು ನನ್ನ ನೋಡ್ಕೊಂಡು ಮಾತಾಡ್ತಿರ್ತೇನೆ ಯಾವಾಗ್ಲೂ. ಕ್ಯಾಮ್ರಾ ನೋಡಿ ಮಾತಾಡ್ಬೇಕು. ಐ ಮೀನ್ ನೋಡಿ ಮಾತಾಡಿದ್ರೆ ನಿಮ್ ಡೈರೆಕ್ಟ್ ಐ ಕಾಂಟ್ಯಾಕ್ಟ್. ಸೊ ಅದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ನಾನು. ಸೊ ನಾನೇನ್ ಅನ್ಕೊಳ್ತಾ ಇದೀನಿ ಇವಾಗ ಅಂದ್ರೆ, ನಾಳೆ ವುಮೆನ್ಸ್ ಡೇ 8ನೇ ತಾರೀಕು. ನಾಳೆ ಆದ್ರೂ ಶುರು ಮಾಡೋಣ ಅಂತ. ನಾಳೆ ಬರ್ದಲ್ಲಿ ಏನ್ ಬರ್ದಿದೆಯೋ ಗೊತ್ತಿಲ್ಲ, ಅನ್ಕೊಳ್ತೀವಿ ಬಟ್ ಆಗೋದಿಲ್ಲ. ಬಟ್ ಲೆಟ್ಸ್ ಕೀಪ್ ಗೋಯಿಂಗ್ ಅಲ್ವಾ. ನಿನ್ನೆ ಅನ್ಕೊಂಡೆ ಆಗ್ಲಿಲ್ಲ, ಯಾವತ್ತಿನ ಅನ್ಕೊಳ್ತಾನೆ ಇದೀನಿ ಅಟ್ಲೀಸ್ಟ್ ನಿನ್ನೆ ಮಾಡೋಣ ಅನ್ಕೊಂಡೆ ಆಗ್ಲಿಲ್ಲ, ಅಟ್ಲೀಸ್ಟ್ ಇವತ್ತು ಶುರು ಆಗ್ಲಿಲ್ಲ. ನಾಳೆ ಆದ್ರೂ ಶುರು ಮಾಡ್ತೀನ, ನೋಡುವ. ಯೂಶಲಿ ಕೆಲಸ ಮಾಡಕ್ ಮುಂಚೆ ಏನು ಹೇಳ್ಬಾರ್ದು, ಮಾಡ್ಬಿಟ್ಟು ಆಮೇಲೆ ಹೇಳ್ಬೇಕಂತ ಒಂದ್ ಕಾನ್ಸೆಪ್ಟ್ ಇದೆ ಅಲ್ವಾ, ಎಲ್ರು ಫಾಲೋ ಮಾಡ್ತೀವಲ್ವಾ. ಬಟ್ ನನ್ಗೇನ್ ಅನ್ಸುತ್ತೆ ಗೊತ್ತಾ, ನಾವ್ ಹೇಳ್ಬಿಟ್ಟು ಆಮೇಲೆ ಮಾಡ್ತೀವಂದ್ರೆ ಆಗದೇನು ಇರ್ಬೋದು ಅಲ್ವಾ. ಸೊ ಬಟ್ ನಮ್ಗೆ ಏನ್ ಅನ್ನಿಸ್ತಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಏನೇ ಆಗ್ಬೇಕಂದ್ರು ಅದು ಹಣೆಲ್ ಬರ್ತಿರ್ಬೇಕು. ಇಲ್ಲ ಅಂತಂದ್ರೆ ಹಣೆ ಬರಹ ನಾನ್ ನಂಬ್ತೀನಿ, ಇಲ್ಲ ಅಂತಲ್ಲ. ಜೊತೆಗೆ ಮನುಷ್ಯನ ಪ್ರಯತ್ನ ಕೂಡ ಇಂಪಾರ್ಟೆಂಟ್, ಓಕೆನಾ. ಜೊತೆಗೆ ನಾವು ಒಂದನ್ನೇ ಸ್ಟಿಕ್ ಆನ್ ಆಗಿ ಕೂತ್ಕೋಬಾರ್ದು. ಇವಾಗ ಒಂದು ಡ್ರೀಮ್ ಇದೆ, ಒಂದ್ ಕನ್ಸಿದೆ ಅಂದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಕೂತ್ಕೋಬಾರ್ದು. ಡೈರೆಕ್ಷನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಡ್ರೀಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಲೈಫ್ ಹೇಗ್ ಬರುತ್ತೋ ಹಾಗೆ ತಗೊಂಡ್ ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇವಾಗ ತಿಂತೀನಿ ನಾನು. ದೋಸೆ ಹಾಳಾಗಿಲ್ಲ, ಬೆಳಿಗ್ಗೆ ಚೆನ್ನಾಗಿದೆ. ಪೀನಟ್ ಬಟರ್ ಜೊತೆ ತಿಂದೆ. ಸೂಪರ್ ಆಗಿದೆ. ಉಪ್ಪಿನಕಾಯಿ ಮಾತ್ರ ತುಂಬಾ ಚೆನ್ನಾಗಿದೆ. ಈಗ ಸಾರ್ ಜೊತೆ ತಿನ್ನೋಣ. ಸಾರು ಹಾಳಾಗಿಲ್ಲ. ಈಗ ಸಜ್ಜಿಗೆ ಬಜ್ಜಿಗೆ ತಿನ್ನೋಣ. ಹಾಳಾಗಿದೆ ಇದು ಬೆಳಗ್ಗೆದು. ಏನು ಹಾಳಾಗಿಲ್ಲ. ನಾನು ಸ್ವಲ್ಪ ಬಿಟ್ರೆ ಹಾಳಾಗುತ್ತೆ. ತಿಂತೀನಿ ಇವಾಗ. ಲೆಟ್ಸ್ ಕೀಪ್ ಗೋಯಿಂಗ್ ಗೈಸ್. ಮತ್ತೆ ಸಿಗ್ತೀನಿ. ಇಲ್ಲಿ ಅನ್ನ ಹಾಕೊಂಡಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಜೀರಾ ಹಾಕಿ ಮಾಡಿದ್ನಲ್ಲ ಅದು, ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ, ತುಪ್ಪ ಹಾಕೊಂಡಿದ್ದೀನಿ.
ಇದಿನ್ನೊಂದು ಸ್ವಲ್ಪ ಹೋಟ್ಲದ್ದು ಉಪ್ಪಿನಕಾಯಿ ಇತ್ತು ಅವತ್ತಿಂದು, ಸೊ ತಿಂತೀನಿ. ಚಿಲ್ಲಿ ಇದೆ, ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ತಿಂತೀನಿ. ಅನ್ನ, ತುಪ್ಪ, ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ. ನೀರೊಂದು ಇಟ್ಕೊಳ್ಬೇಕು. ಏನೋ ಒಂಥರ ಖುಷಿ ಈ ಲೈಟಲ್ಲಿ ಊಟ ಮಾಡೋಕ್ಕೆ. ಸ್ನೇಹಿತರೆ, 7ನೇ ತಾರೀಕು ಮಾರ್ಚು ಈ ರೀತಿ ಇತ್ತು ನನ್ನ ದಿನ. ಆಕ್ಚುಲಿ ಇನ್ನ ಒಂದು ವ್ಲಾಗ್ ಇದೆ 7ನೇ ತಾರೀಕು. ಸಾರಿ, ಆಕ್ಚುಲಿ ಹೇಳ್ಬೇಕಂದ್ರೆ ಅದು 8ನೇ ತಾರೀಕಿಗೆ ಬರುತ್ತೆ. ಯಾಕಂದ್ರೆ 12 ಗಂಟೆ ಮೇಲಾಗ್ಬಿಟ್ಟಿತ್ತು ನಾನು ವಿಡಿಯೋ ಮಾಡಿದಾಗ. 7ನೇ ತಾರೀಕು ನೈಟ್ ಊಟ ಈ ತರ ಎಲ್ಲ ನೀವು ನೋಡ್ತೀರಲ್ವಾ, ಊಟ ಮುಗಿಸ್ಕೊಂಡು ವಿಡಿಯೋ ಮಾಡಿದೀನಿ. ಅದ್ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಚೆಕ್ ಮಾಡಿ. 8ನೇ ತಾರೀಕಿಗೆ ಆಗುತ್ತೆ ಅದು. ಸೊ ಇನ್ನೊಂದು 2 ವ್ಲಾಗ್ ಬರೋದಿದೆ. ಅದಾದ್ಮೇಲೆ ರೆಗ್ಯುಲರ್ ಹೆಲ್ತ್ ವಿಡಿಯೋಸ್ ಬರುತ್ತೆ ಈ ಒಂದು ಚಾನೆಲ್ ನಲ್ಲಿ. ಜೊತೆಗೆ ಸೈಕಾಲಜಿ ರಿಲೇಟೆಡ್, ಓಕೆನಾ. ಹೆಲ್ತ್ ಅಂದಿದ ತಕ್ಷಣ ಮೈಂಡ್, ಬಾಡಿ, ಸೋಲ್ 3 ಬರುತ್ತೆ, ಓಕೆನಾ. ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ದೇಹ, ಮನಸ್ಸು, ಆತ್ಮ 3ರ ಹೀಲಿಂಗ್ ವಿಡಿಯೋಸ್, ಓಕೆನಾ. ಹೆಲ್ತ್, ಫಿಟ್ನೆಸ್ ಜೊತೆಗೆ ಮೆಂಟಲ್ ಹೆಲ್ತ್ ರಿಲೇಟೆಡ್, ನಾರ್ಸಿಸಿಸಮ್ ರಿಕವರಿ ಜೊತೆಗೆ ಫಿಸಿಕಲ್ ಹೆಲ್ತ್ ಕೂಡ, ಓಕೆನಾ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದಿ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.